ಮುಂದೆ ಜೋಗ್ ಜಂಕ್ಷನ್ನಾಗ ಸ್ವಾಗತ ಗೆಳೆಯರ. ಜೋಗ್ ಜಂಕ್ಷನ್ ನೋ ಟೆನ್ಷನ್. ಕನ್ನಡವನ್ನು ಮಾತಾಡುವಂಥ, ಕನ್ನಡವನ್ನು ಕೇಳುವಂಥ, ಕನ್ನಡವನ್ನು ಪ್ರೀತಿಸುವಂಥ ಮತ್ತು ಕನ್ನಡದಾಗ ನಗುವಂಥ ಗೆಳೆಯರಿಗೆ ಜೋಗ್ ಜಂಕ್ಷನ್ ಹೇಳಿ ಮಾಡಿಸಿದ ಕಾರ್ಯಕ್ರಮ ನೋಡ್ರಿ. ಇವತ್ತು ಜೋಗ್ ಜಂಕ್ಷನ್ನಾಗ ಹೊಸ ಜೋಕ್ಗಳು ಬಂದಾವ. ನಮ್ಮ ಗೆಳೆಯರು ಬೇರೆ ಬೇರೆ ಕಡೆಯಿಂದ ಕಳಿಸ್ಯಾರ. ಇದನ್ನು ವಿಜಯೇಂದ್ರ ಅನ್ನೋರು ಹೊಸಪೇಟೆಯಿಂದ ಕಳಿಸ್ಯಾರ. ಅವ್ರಂತಾರೆ ಆಕ್ಸಿಡೆಂಟ್ ನೋಡಿದ ಮಂದಿ ಬೇರೆ ಬೇರೆ ದೇಶದಾಗ ಹೆಂಗೆ ಮಾತಾಡ್ತಾರೆ. ಅಮೇರಿಕಾದವರು ಓ ಮೈ ಗಾಡ್ ಅಂತಾರೆ, ಪಾಕಿಸ್ತಾನದವರು ಯಾ ಅಲ್ಲಾ ಅಂತಾರಂತೆ, ಇನ್ನು ಆಫ್ರಿಕಾದವರು ಲಾಲಾ ಅಂತಾರಂತೆ, ಚೈನೀಸ್ ಹಯ್ಯ ಅಂತಾರಂತೆ, ಮತ್ತು ಆಸ್ಟ್ರೇಲಿಯಾದವರು ಗಾಟ್ ಎ ಹಿಟ್ ಅಂತಾರಂತೆ, ಹುಬ್ಬಳ್ಳಿಯವರು ಗಯಾಬಾ ಶಿವಾಕ್ಯ ಪಾಸ್ ಅಂತಾರಂತೆ. ಹಿಂಗೆ ಬೇರೆ ಬೇರೆ ಮಂದಿ ಬೇರೆ ಬೇರೆ ರೀತಿಯಿಂದ ರೆಸ್ಪಾಂಡ್ ಮಾಡ್ತಾರೆ. ಇರಲಿ, ಆದರೆ ಈ ಹಲ್ಲಿನ ಡಾಕ್ಟ್ರ್ ಕಡೆ ನಮ್ಮ ಪ್ರಧಾನಿ ಆದ ಡಾಕ್ಟರ್ ಮನಮೋಹನ್ ಸಿಂಗ್ ಅವ್ರು ಹೋಗಿದ್ರಂತೆ. ಅಲ್ಲಿ ಕೂತು ಕೂಡಲೇ ಆ ಹಲ್ಲಿನ ಡಾಕ್ಟ್ರ್ ಹೇಳಿದ್ನಂತೆ, ಸರ್ ದಯವಿಟ್ಟು ಇಲ್ಲಿಯರೇ ಬಾಯಿ ತೆಗೀರಿ, ನಿಮ್ಮ ಹಲ್ಲಿನ ಟ್ರೀಟ್ಮೆಂಟ್ ಕೊಡ್ಬೇಕಾದ್ರೆ. ಇದು ಇತ್ತೀಚೆಗೆ ಬಂದಂಥ ಒಂದು SMS ನಮ್ಮ ಕರ್ನಾಟಕದ ಬಗ್ಗೆ ಹೇಳ್ತದೆ. 5 ವರ್ಷ ನೀವು ಗುಜರಾತನ್ನು ಮೋದಿಯವ್ರ ಕೈಯಾಗ ಕೊಡ್ರಿ, ಮೋದಿ ಸಾಹೇಬ್ರು ಅದನ್ನೇನೋ ಸಿಂಗಾಪುರ್ ಮಾಡ್ತಾರಂತೆ. ಆದರೆ 5 ವರ್ಷ ಈ ನಮ್ಮ ಕರ್ನಾಟಕವನ್ನು ಇತ್ತೀಚೆಗೆ ಪರಪ್ಪನ ಆಗ್ರಹಕ್ಕೆ ಹೋಗಿ ಬಂದಂಥ ಒಬ್ಬ ಮುಖ್ಯಮಂತ್ರಿಗಳ ಕೈ ಕೊಡ್ರಿ, ಅವರು ತಮ್ಮ ಮನೆ ಮಂದಿ ಎಲ್ಲರೂ ಕೂಡಿ ಕರ್ನಾಟಕನ ಖರೀದಿ ಮಾಡ್ತಾರೆ. ಮೂರ್ಖ ಒಬ್ಬವ ತನ್ನ ಪ್ರೇಯಸಿಯನ್ನು ಕರ್ಕೊಂಡು ಡೇಟಿಂಗಿಗೆ ಹೋದಂತೆ. ಡೇಟಿಂಗ್ ಎಲ್ಲ ಮುಗಿದ ಮೇಲೆ ಆಕೆ ಪ್ರೇಯಸಿ ಹೇಳಿದ್ಲಂತೆ, ಪ್ರಿಯಾ ನೆಕ್ಸ್ಟ್ ಟೈಮ್ ನಾವು ಡೇಟಿಂಗಿಗೆ ಬರಬೇಕಾದ್ರೆ ಏನರೇ ಪ್ರೊಟೆಕ್ಷನ್ ಬೇಕು ಅಂದ. ಆತು ಅಂಥೇಳಿ ನೆಕ್ಸ್ಟ್ ಟೈಮ್ ಅವ ಬರೋ ಮುಂದೆ ತನ್ನಿಬ್ಬರು ಅಣ್ಣತಮ್ಮಂದ್ರನ್ನ 4 ಮಂದಿ ಕಸಿನನ್ನು ಹಾಕಿ ಸ್ಟಿಕ್ಕು, ಮಚ್ಚು, ಲಾಂಗು ಹಿಡ್ಕೊಂಡು ಕರ್ಕೊಂಬರ್ಬೇಕ. ಇಂಥ ಮಸ್ತ್ ಜೋಕ್ಗಳು ನಿಮ್ಮ ಕಡೆ ಇತ್ತಂದ್ರೆ ದಯವಿಟ್ಟು ಕಳಿಸ್ರಿ ನನಗೆ. ನನ್ನ ನಂಬರ್ ಅದ 99 ಕಾಯ್ತಿರ್ತೆ. ಅರೆ ಎಲ್ಲಿ ಹೋಗ್ಬೇಡ್ರೆ, ಜೋಗ್ ಜಂಕ್ಷನ್ ಮತ್ತೆ ಮುಂದುವರಿತದೆ ಒಂದು ಬ್ರೇಕ್ ಆದ ಕೂಡಲೇ.